ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಮ್ಯೇಶ್ವರ್ ಡೈರೀಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ದಿಢೀರನ್ನ ಆಗುವ ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ಶಾವಿಗೆ ಬಾತ್ ಮಾಡೋದಕ್ಕೆ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ನೋಡ್ಕೊ ಬರೋಣ. 1 kg ಶಾವಿಗೆ ತಗೊಂಡಿದ್ದೀನಿ, ಮಿಕ್ಸ್ ತರಕಾರಿ ತಗೊಂಡಿದ್ದೀನಿ, 4 ಈರುಳ್ಳಿ ಹಚ್ಚಿಕೊಂಡಿದ್ದೀನಿ, 1 ಕ್ಯಾಪ್ಸಿಕಮ್, 8 ಹಸಿಮೆಣಸಿನಕಾಯಿ ಹಚ್ಚಿಕೊಂಡಿದ್ದೀನಿ, 1 ಟೊಮೊಟೊ, ಹಚ್ಚಿದ ಶುಂಠಿ, ಕೊತ್ತಂಬರಿ, ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, 2 ಸ್ಪೂನ್ ಧನಿಯಾ ಪುಡಿ, 1 ನಿಂಬೆಹಣ್ಣು, ಹಾಗೆ ಜೊತೆಗೆ 3 ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಅರಿಶಿನ, 1 ಕಪ್ ಕಾಯಿ, ಬೇಯಿಸಿಟ್ಕೊಂಡಿರೋ ಬಟಾಣಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಶಾವಿಗೆ ಬಾತ್ ಮಾಡೋದಕ್ಕೆ ಏನೇ ಐಟಮ್ ಬೇಕು ಅಂತ ನೋಡಿದ್ದಾಯ್ತು. ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಹಾಗೆ ನನ್ನ ಚಾನೆಲ್ ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಗ್ಯಾಸ್ ಹಚ್ಕೊಂಡ್ಬಿಡೋಣ. ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ. ಎಣ್ಣೆ ಕಾಯ್ಲಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಕರಿಬೇವು ಹಾಕೊಂಡ್ಬಿಡೋಣ. ಎಣ್ಣೆ ಕಾದೈತೆ, ಸಾಸಿವೆ ಹಾಕೊಂತ ಇದೀನಿ. ಜೊತೆ ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ, ಸ್ವಲ್ಪ ಫ್ರೈ ಆಗ್ಲಿ ಉದ್ದಿನಬೇಳೆ ಕಡಲೆಬೇಳೆ. ಈರುಳ್ಳಿ ಹಾಕೊಂತ ಇದೀನಿ. ಚೆನ್ನಾಗಿ ಫ್ರೈ ಆಗ್ಲಿ ಈರುಳ್ಳಿ. ಹಸಿಮೆಣಸಿನಕಾಯಿ ಹಾಕೊಂತ ಇದೀನಿ. ಹಾಗೆ ಶುಂಠಿ ಹಾಕೊಂತ ಇದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ, ಬ್ರೌನಿಶ್ ಬರೋವರೆಗೂ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ. ಇವಾಗ ಟೊಮೊಟೊ ಹಾಕೊಂತ ಇದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ಲಿ. ಧನಿಯಾ ಹಾಕೊಂತ ಇದೀನಿ. ಈರುಳ್ಳಿ ಫ್ರೈ ಆಗಿದೆ ನೋಡಿ, ಬ್ರೌನಿಶ್ ಆಗಿದೆ. ಕ್ಯಾಪ್ಸಿಕಮ್ ಹಾಕೊಂತ ಇದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿನ ಹಾಕೊಂತ ಇದೀನಿ. ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು, ಜೊತೆಗೆ ಬಟಾಣಿ ಬೇಯಿಸಿ ಹಾಕೊಂತ ಇದೀನಿ ನಾನು. ಎಲ್ಲ ಫ್ರೈ ಆಗಿ ಸ್ವಲ್ಪ ಎಣ್ಣೆಲೇನೆ. ತರಕಾರಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಬಿಡಿ. ಚೆನ್ನಾಗಿ ತರಕಾರಿ ಬೇಯುತ್ತೆ, ಉಪ್ಪೆಲ್ಲ ಇಟ್ಕೊಳುತ್ತೆ. ನೋಡ್ಕೊಂಡು ಉಪ್ಪು ಹಾಕೊಳ್ಳಿ.
ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅರಿಶಿನ ಹಾಕೊಂತ ಇದೀನಿ. ಚೆನ್ನಾಗೆಲ್ಲ ಫ್ರೈ ಆಗ್ಲಿ ಸ್ವಲ್ಪ. ಆಮೇಲೆ ನೀರ್ ಹಾಕೊಂಡ್ ಬೇಯಿಸ್ಕೊಳ್ಳೋಣ ತರಕಾರಿನ. ಸ್ವಲ್ಪ ಎಣ್ಣೆಲಿ ಫ್ರೈ ಆದ್ರೆ ಚೆನ್ನಾಗಿರತ್ತೆ. ತರಕಾರಿ ಸ್ವಲ್ಪ ಫ್ರೈ ಆಗ್ಲಿ. ಈಗ ಕ್ಲೋಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಒಂದ್ 5 ನಿಮಿಷ ಸಾಕು. ಲಿಡ್ ಓಪನ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ತಿರ್ಗಿಸ್ಕೊಂತ ಇರೋ, ಇಲ್ಲಾಂದ್ರೆ ತಳ ಹಿಡ್ಬಿಡುತ್ತೆ. ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ತರಕಾರಿ ಎಲ್ಲ. ನಿಂಬೆಹಣ್ಣು ಹುಳಿ ಹಾಕೊಂತ ಇದೀನಿ. ಕಾಯಿ ಹಾಕೊಂತ ಇದೀನಿ. ಬೇಕು ಅಂದ್ರೆ ಲಾಸ್ಟಲ್ಲೂ ಹಾಕೊಬಹುದು, ಈಗ್ಲೂ ಹಾಕೊಬಹುದು. ಚೆನ್ನಾಗಿ ಅದಕ್ಕೆಲ್ಲ ಹೊಂದ್ಕೊಳ್ಳುತ್ತೆ ಕಾಯಿ ಎಲ್ಲ. ಶಾವಿಗೆ ಹಾಕೋ ಟೈಮಲ್ಲೂ ಹಾಕೊಬಹುದು. ನಾನು ಈ ತರ ಮಾಡ್ತಾ ಇದ್ದೀನಿ. ನಿಮ್ ಚಾಯ್ಸ್, ಯಾವ ತರ ಬೇಕಾದ್ರೂ ಮಾಡ್ಕೊಬಹುದು ನೀವು. ನೋಡಿ ತರಕಾರಿ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಹಿಡ್ಕೊಂಡಿದೆ. ಈಗ ನೀರ್ ಹಾಕೊಳ್ಳೋಣ. ಶಾವಿಗೆ ಎಷ್ಟು ಒಂದ್ ಕೆಜಿ ತಗೊಂಡ್ರೆ 1 ಲೀಟರ್ ಅಷ್ಟು ಹಾಕೊಳ್ಳಿ. ಅರ್ಧ ಕೆಜಿ ತಗೊಂಡ್ರೆ ಅರ್ಧ ಲೀಟರ್ ಹಾಕೊಳ್ಳಿ ಎಣ್ಣೆ ನೀರ. ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರ್ ಹಾಕಿದ್ಮೇಲೆ ಚೆನ್ನಾಗಿ ತರಕಾರಿ ಬೇಯಿಸ್ಕೊಳ್ಳೋಣ ತಟ್ಟೆ ಮುಚ್ಕೊಂಡು. ತರಕಾರಿ ಬಂದಿದೆ ನೋಡ್ಕೊಂಡ್ಬಿಡೋಣ ಓಪನ್ ಮಾಡ್ಕೊಂಡು. ತರಕಾರಿ ಎಲ್ಲ ಬೆಂದಿದೆ. ಇವಾಗ ಶಾವಿಗೆ ಹಾಕೊಂತ ಇದೀನಿ. ಸ್ವಲ್ಪನೇ ಹಾಕೊಳ್ಳಿ, ಒಂದೇ ಸಲ ಹಾಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇರಿ. ಹಾಕ್ಮೇಲೆ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊಬೇಕು. ಮೇಲೆ ಮೇಲೆ ಮಿಕ್ಸ್ ಮಾಡಬಾರ್ದು. ಕೆಳಗಡೆಯಿಂದ ಎತ್ತಿ ಎತ್ತಿ ಹಾಕೊಂತ ಇರ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಸಪ್ರೇಟ್ ಆಗ್ಬಿಡುತ್ತೆ. ನೋಡಿ ಈ ತರ ಕಲ್ಸ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂತ ಇದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಯಾವುದೇ ನೀರೇ ಇಲ್ಲ, ಎಲ್ಲ ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಬಿಡ್ತು. ಈಗ ತುಪ್ಪ ಹಾಕೊಳ್ಳೋಣ ಮೇಲೆನೆ. ಬೇಕು ಅಂದ್ರೆ ಆಪ್ಷನಲ್, ನಿಮ್ ಇಷ್ಟ. ಹಾಕೊಂಡ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಚೆನ್ನಾಗಿರುತ್ತೆ ಹಾಕೊಂಡ್ರೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಕೊಂಡ್ಮೇಲೆ ತುಪ್ಪ ಹಾಕೊಂಡ್ಮೇಲೆ ಕೊತ್ತಂಬರಿ ಹಾಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ದಮ್ ಕಟ್ಕೊಂಡ್ಬಿಡೋಣ ಮುಚ್ಕೊಂಡು. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಗ್ಯಾಸ್ ಆನ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ದಮ್ ಕಟ್ಕೊಳ್ಳೋಣ. ಒಂದ್ 5 ನಿಮಿಷ ಸಾಕು. 5 ನಿಮಿಷ ದಮ್ ಕಟ್ಟಿದ್ದೆ. ಈಗ ಆಗಿದೆ 5 ನಿಮಿಷ. ಇವಾಗ ತೆಗಿತಾ ಇದ್ದೀನಿ. ಹಾ ಹಾ ಹಾ
ಒಳ್ಳೆ ಫ್ಲೇವರ್ ಬರ್ತಿದೆ ಸ್ಮೆಲ್. ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಮಗಮ್ಮ ಅಂತ ಇದೆ ನೋಡಿ ಹೇಗ್ ಬಂದಿದೆ. ಎಲ್ಲ ಬಂದಿದೆ, ತರಕಾರಿನೂ ಬಂದಿದೆ, ಮಸಾಲೆನೂ ಎಲ್ಲ ಕೂಡಿದೆ. ಎಷ್ಟು ಹುಡುಡಿಯಾಗಿ ಬಂದಿದೆ ನೋಡಿ. ಬೆಳಿಗ್ಗೆ ನಾಷ್ಟಕ್ಕೆ ಹುಡುಗರಿಗೆ ಲಂಚ್ ಬಾಕ್ಸ್ ಕಟ್ಟೋದಕ್ಕೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಲಂಚ್ ಬಾಕ್ಸ್ಗೆ ಬೇಗ ಆಯ್ತು. ದಿಢೀರೇನ ಆಗೋ ಅಂತ 5 ನಿಮಿಷದ ಹಾಗೆ ಒಪ್ಪಿಟ್ಟಿದ್ದು. ಶುಗರ್ ಪೇಷಂಟ್ ಇರೋರು ರೈಸ್ ಐಟಮ್ ತಿನ್ನಲ್ವಲ್ಲ, ಬೆಳಿಗ್ಗೆ ಹೊತ್ತು ಮುದ್ದೆ ಮಾಡ್ಕೊಳಕ್ ಆಗಲ್ಲ, ರೊಟ್ಟಿ ಇದ್ ಮಾಡಕ್ ಆಗಲ್ಲ. ಅವರು ಇದಿರತ್ತಲ್ವಾ, ಹಂಗಾಗಿ ಈ ತರ ಐಟಮ್ ಆದ್ರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ರೆಡಿ ಶಾವಿಗೆ ಬೇತ್ ಹೆಂಗಾಯ್ತು ರೆಡಿ? ಮುದ್ದೆ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ಇವಾಗ ಸೂಪರ್ ಆಗೈತಮ್ಮ. ಶಾವಿಗೆ ಬೇತ್ ಸಕ್ಕತ್ತಾಯ್ತಾ ಶಾವಿಗೆ ಬಾತ್ ಚೆನ್ನಾಗೈತೆ. ಮಗಳ ನಿಮ್ಗೆ? ಫೈನ್ ಆಗೈತೆ. ಸೂಪರ್ ಆಯ್ತಾ? ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಖಾಲಿ ಮಾಡೋದೆ. ನೋಡಿದ್ರೆ ಸ್ನೇಹಿತರೆ, ಶಾವಿಗೆ ಬಾತ್ ಹೇಗ್ ಬಂದಿದೆ ಅಂತ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.